ರಾಮಚಂದ್ರನವರು ಇದೇ ವೇದಿಕೆಯಲ್ಲಿ ಕೂತ್ಕೊಂಡು ಶಾಸಕರನ್ನು ಕೂತು ಮಾತಾಡ್ತಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದಷ್ಟು ಕ್ಲಾರಿಫಿಕೇಶನ್ ಅವರಿಂದ ಬಯಸ್ತೇನೆ. ಸರಿಸುಮಾರು ಅಂದಾಜು ವೆಚ್ಚ 1,15,000 ಲಕ್ಷ ಹೆಕ್ಟೇರು ಭೂಮಿಯಲ್ಲಿ ಬೆಳೆದಿರುವಂಥ ಬೆಳೆ ನಷ್ಟ ಆಗಿದೆ. ನೀವೊಬ್ಬರು ಪ್ರತಿನಿಧಿಯಾಗಿ ಸಮಾಜದ ಮುಂದೆ ಕೆಲಸ ಮಾಡ್ತೀರಿ ಅಂತ ಬರುವಂಥ ವ್ಯಕ್ತಿಗಳು ಅದನ್ನು ಕುರಿತು ಶಾಸಕರಿಗೆ ಸಲಹೆ ಸೂಚನೆ ಹೇಳ್ಕೊಂಡು ಜ್ವಲಂತ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಮಾಡಿದರೆ ನಾವು ನಿಮ್ಮ ವೇದಿಕೆಗೆಲ್ಲ ಸ್ವಾಗತ ಮಾಡ್ತಿದ್ದೆವು. ನೀವು ಪತ್ರಿಕಾಗೋಷ್ಠಿಗಳಲ್ಲಿ ಕೂತ್ಕೊಂಡು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನಿಮ್ಮ ಹೇಳಿಕೆಗಳಿರ್ಬೋದು, ಅವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಲಿಕ್ಕೆ ನಿಮ್ಗೆ ಅರ್ಹತೆ ಇದೆಯಾ ಅನ್ನುವಂಥದ್ದು ಸಾರ್ವಜನಿಕ ವಲಯಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಆಯ್ತಪ್ಪ, ಜನತಾದಳಕ್ಕೆ ನಿಮ್ಮ ಕೊಡುಗೆ ಏನೋ? ಜನತಾದಳಕ್ಕೆ ನೀವು ಬಂದಿದ್ದೀರಾ. 1975ರಿಂದ ಚಕ್ರದ ಗುರುತು, ಟ್ಯಾಕ್ಟರ್ ಗುರುತು, ಹೊರವತ್ತು ಅಂತ ಗುರುತಿಗೆ ಕೆಲಸ ಮಾಡಿದಂಥ ಹಲವಾರು ಕುಟುಂಬಗಳು ರಾಜಕೀಯವಾಗಿ ಹಿನ್ನೆಲೆಯಲ್ಲಿ ಉಳ್ಕೊಂಡಿವೆ. ಯಾಕೆ ಅಂತಂದರೆ ದೇವೇಗೌಡ ಮತ್ತು ಅವ್ರ ಮಕ್ಕಳುಗಳು ಆ ಮನೆತನಗಳಿಗೆ, ಆ ವ್ಯಕ್ತಿಗಳಿಗೆ, ಆ ನಾಯಕರುಗಳು ಮಾಡಿದಂಥ ಅನ್ಯಾಯ. ಪ್ರಸ್ತುತ ಇವತ್ತಿನ ವ್ಯವಸ್ಥೆಯಲ್ಲಿ ನೀವು ನಿಮ್ಮ ರಾಜಕೀಯ ಅವಕಾಶಗಳಿಗಾಗಿ ಕುಮಾರಸ್ವಾಮಿಯವರ ಹತ್ರ ಎಲ್ಲೋ ಒಂದು ಕಡೆ ನಾನು ಮೆಚ್ಚಿಸ್ಕೋಬೇಕು ಅನ್ನುವಂಥ ಕಾರಣದಿಂದ 224 ಜನ ವಿಧಾನಸಭಾ ಕ್ಷೇತ್ರದಲ್ಲಿ 1,500 ಕೋಟಿಗೂ ಅಧಿಕವಾಗಿ ನಾನು ಚರ್ಚೆಗೆ ಹಿಡಿಯಿದ್ದೇನೆ. ಇನ್ನೊಂದು ದಿನ ಪತ್ರಿಕಾಗೋಷ್ಠಿಗೆ ಬಂದು ಅದನ್ನು ಬಿಡುಗಡೆ ಮಾಡ್ತೀನಿ. ನಾನು 1,500 ಕೋಟಿ ಇಲ್ಲೇ ಕೆಲಸ ಮಾಡಿದರೆ ಆ ಇಲಾಖೆಯಿಂದ ಶಾಸಕರು ಅಂತ ಇದೇ ಪತ್ರಿಕಾಗೋಷ್ಠಿಯನ್ನು ತೆರೆದುಕೊಡ್ತೀನಿ. ನೀವು ಶಾಸಕರ ಮೇಲೆ ಟೀಕೆ ಮಾಡ್ತಿರಲ್ಲ ಸ್ವಾಮಿ, ಯಾವ ನೈತಿಕತೆ ಇಟ್ಕೊಂಡು ಮಾಡ್ತೀರಿ? ನಿಮ್ಮ ಕಳೆದ ಮನ್ಮೂಲ ಚುನಾವಣೆಯಲ್ಲಿ 8 ಕೋಟಿ ಎಲ್ಒಸಿ ಕೊಡಿಸೋದ್ರಲ್ಲ, ಯಾರು ಕೊಡಿಸ್ತಾರೋ? ಎಲ್ಒಸಿ ಕೇಳ್ಕೊಂಡು 8 ಕೋಟಿನ ಎಲ್ಒಸಿ ಕೇಳ್ಕೊಂಡು ಹೋದಾಗ ಮನ್ಮೂಲ ಎಲೆಕ್ಷನ್ ಸಮಯದಲ್ಲಿ ನೀವು ಎಲ್ಒಸಿ ಕೊಡಿಸ್ತಾರೆ ಯಾರೋ ಕಾಂಗ್ರೆಸ್ ನಾಯಕರುಗಳಲ್ವಾ? ನೀವು ಎಷ್ಟೊತ್ತಲ್ಲಿ ಕಾಂಗ್ರೆಸ್ ನಾಯಕರುಗಳು ಮನೆ ಹತ್ರ ಬಂದು ಎಲ್ಒಸಿಗೋ ಮತ್ತೊಂದು ಎಂಟು ನಿಲ್ಸ್ಕೊಡೋಕ್ಕೋ ಕೆಲಸ ಇದು ನೀವು ಹೋಗರಿಯಲ್ಲ. ಯಾವ ನೈತಿಕತೆ ಇಟ್ಕೊಂಡು ನೀವೆಲ್ಲ ಜೀರೋಯಿಂದ ಬಂದು ಹೀರೋ ಆಗಿದ್ದೀರಿ. ಹಂಗಂದ್ರೆ ಏನೋ ಗಣಿತದಲ್ಲಿ ಕುಸ್ವಾಮಿಗೌಡರು ಮಾನ್ಯ ಶಾಸಕರ ತಂದೆ ಡಿವೆಂಚರ್ ವಿಲಗಳಿಲ್ವಾ? ಅವರು 15 ವರ್ಷ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿ ಜನರ ಪ್ರೀತಿಗಳಿಗೆ ಶಾಸಕರಾಗವ್ರೆ. ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡಬೇಕಾದ್ರೆ ನಿಮಗೆ ಅಂತ ಒಂದು ರೀತಿ ಇರ್ತವೆ, ಎಥಿಕ್ಸ್ ಇರ್ತವೆ. ಆ ರೀತಿಯಲ್ಲಿ ಸಲಹೆ ಸೂಚನೆ ಕೊಡಿ, ಸ್ವಾಗತ ಮಾಡೋಣ. ಬಟ್ ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ನೀವು ಕೊಡುವಂಥ ಎಚ್ಚರಿಕೆಗಳಿಗೆಲ್ಲ ಏನು ಮಂಡ್ಯ ಮೇಲವರ ಅನುಯಾಯಿಗಳಾಗಿ ನಾವುಗಳು ದಕ್ಕುವಂಥ ಮಕ್ಕಳಲ್ಲ. ನಾವು 2028ಗೆ ಸ್ವಾಗತ ಮಾಡ್ತಾ ಇದೀವಿ. ಬೇಗ ಬರ್ಲಿಕ್ಕೆ ನಾವು 2025 ನಾವು ಚುನಾವಣೆ ಎದುರಿಸ್ತೀವಿ ನಿಮ್ಮ ಮುಂದೆಗಡೆ ಅಂತ. ಇನ್ನು ಮುಂದುವರೆದಂಗೆ ಈಚೆಗೆ ಮತ್ತು ರಣಾಯಕಪುರ ರಸ್ತೆಗೆ ಕೆಲವೊಂದು ಸಣ್ಣದೊಂದು ಲೋಪ ಆಗಿತ್ತು ಅಂತ ಅನ್ಕೊಳ್ತೀನಿ. ಟೈಪಿಂಗ್ ಮಿಸ್ಟೇಕ್ ಏನೋ ಈಚೆಗೆ ಮತ್ತು ರಣಾಯಕಪುರದಿಂದ 2 ಕಡೆಗೆ 5 ಕೋಟಿ ಪೂಜೆ ಅಂತ ಹಾಕಿದ್ರು. 5 ಕೋಟಿ ಪೂಜೆ ಕೆಲಸ ಮಾಡಿರುವವರು ಕೆರಗೋಡು ಒಬ್ಬರಿಗೆ ಕಂಡರಿಯದಂಥ ಕೆಲಸ, ಇರಿಗೇಷನ್ ಸಮಸ್ಯೆಗಳಿಂದ ಹಿಡಿದು ದೇವಸ್ಥಾನ ಕಟ್ಟುವಂಥ ವಿಚಾರ, ಬಸವೇಶ್ವರ ದೇವಸ್ಥಾನ ಕಟ್ಟುವಂಥ ವಿಚಾರದಿಂದ ಹಿಡಿದು 100 ಕೋಟಿ, ಒಂದು 350-400 ಕೋಟಿನೂ ನಾನು ಒಬ್ರಿಗೆ ಕೆಲಸ ಮಾಡೋರೆ MLA ಅವರು. ಕೆರಗೋಡು ಒಬ್ರಿಗೆ ನೀವು ಈಚೆಗೆ ಪೂಜೆ ಮಾಡುವಂಥ ಕೆಲಸ ಕ್ರಿಟಿಸೈಸ್ ಮಾಡ್ತಿರಲ್ಲ, ಬನ್ನಿ ಲೆಕ್ಕ ಕೊಡ್ತೀನಿ. ನೀವು ಸಲಹೆ ಸೂಚನೆಗಳು ಕೊಡಬೇಕಾದ್ರೆ ನೀಟಾಗಿ ಕೊಡಿ. ಆಯ್ತಪ್ಪ, ನೀವು ಅಂಥದ್ದು ಇಷ್ಟವಂತರು, ನಾವು ಸಾರ್ವಜನಿಕ ಜೀವನದಲ್ಲಿ ಭಾಳ ಸ್ವಚ್ಛವಾಗಿರ್ತೀನಿ ಇನ್ನೊಂದು ಹಾಲು ನೀರು ಪ್ರಕರಣ ಎಲ್ಲೂ ಬಂತು, ನಿಮ್ಮ ಅವಧಿಯಲ್ಲಿ ಆದಂಥ ಹಗರಣ ಅದು ಏನು ಮಾಡಿದರೆ ಇನ್ವೆಸ್ಟಿಗೇಷನ್ ಏನಾಗಿದೆ ಅಂತ ಸಾರ್ವಜನಿಕ ವಲಯಕ್ಕೆ ತಿಳಿಸಿ ನೋಡ್ವಾ. ಇಂಥ ನೂರಾರು ಒಂದು 50 ಕೋಟಿ ವೃತ್ತ ತಗೊಂಡ್ಬಿಟ್ಟು ಸರ್, ಇವ್ರು ಕಾಂಟ್ರಿಬ್ಯೂಷನ್ ಎಲ್ಲ ಪಾರ್ಟಿಗೆ 50 ಕೋಟಿ ವೃತ್ತ ತಗೊಂಡು ಎಲ್ಲರೂ ಬುಕ್ಕಿಂಗ್ ಮಾಡ್ಕೊಂಡು ಚುನಾವಣೆ ರಂಗೇರಿಸಿ ಧರ್ಮಸ್ಥಳಕ್ಕೆ ಬಸ್ ಮಾಡಿಸಿ ಇನ್ನೊಂದು ಮಾಡ್ತೀರಿ. ಜಮಾ ಕಡಿತ ಇಷ್ಟನ್ನು ಮಂಡ್ಯ ತಾಲೂಕಲ್ಲಿ ಹಾಳು ಮಾಡಿದಂಥ ಕೀರ್ತಿ ನಿಮ್ಮ ತಲುಪಿಲ್ವೋ? ಮಾಡಿದಾರ? 15 ವರ್ಷ ರವಿಕುಮಾರ್ ಸರ್ವಿಸ್ ಕೊಟ್ಟರು ಪಬ್ಲಿಕ್ಗೆ. ಜನ ಅವರು ಶಾಸಕರಾಗಿ ಆಯ್ಕೆ ಮಾಡೋರೆ. 50-60 ಕೋಟಿ ದುಡ್ಡು ಕೊಟ್ಬಿಟ್ಟು ಸರ್ ನೀವು ಇಡೀ ಡೆಮಾಕ್ರಸಿನ ಬುಡ್ಮೇಲೆ ಮಾಡ್ಕೊಳ್ರಿ. ಆಲಂಕೆಲ್ಲ ಯಾರು ದುಡ್ಡು ಕೊಟ್ರಿ ನೀವು ತಗೊಂಡೋಗಿ? ಆಯ್ತಪ್ಪ, ಸೀನಾಡವರು ನಿಮಗೆ ಮನ್ಮೂಲ ಇದು ಡೈರೆಕ್ಟರ್ ಅವ್ರಿಗೆ ಅವಕಾಶ ಮಾಡಿಕೊಟ್ರು. ಸೀನಾಡವ್ರು ಕೊಟ್ಟಂತ ಗೌರವ ಏನು ನೀವು? ನಿಮ್ಮನ್ನ ಮನ್ಮೂಲ ಕ್ಯಾಂಡಿಡೇಟ್ ಮಾಡಿದ್ರು ಸೀನಾಡವರು ಕೊಟ್ಟಂತ ಗೌರವ ಏನು ನೀವು? ಅದೇ ಯೋಗೇಶನ್ ಅವರು ಅಂಕೆರೆ ಸೊಸೈಟಿನಲ್ಲಿ ವೋಟಿಂಗ್ ಪವರ್ ತಗೊಳಕ್ ಹೋಗ್ತೀವಿ ಅಂತಂದಾಗ ನೀನೇನ್ ಮಾಡಿದೆ ರಾಮಚಂದ್ರಣ್ಣ ಹೇಳ್ಬೇಕಾ ಎಲೆಯಾಗಿ? ಆಯ್ತು, ನಿಮ್ಮ ಒಂದು ಸಾರ್ವಜನಿಕ ಜರ್ನಿ ಎಷ್ಟು ವರ್ಷದ್ದು? ಇವೆಲ್ಲ ಮಾತಾಡ್ಬೇಕಾದ್ರೆ ನಾವು 1000 ಪ್ರಶ್ನೆಗಳು ನಿಮ್ಮ ಮುಂದೆ ಹೇಳ್ತೀವಿ, ಬನ್ನಿ ಬಹಿರಂಗ ಚರ್ಚೆ ಮಾಡೋಣ. ಇವೆಲ್ಲ ಅಲ್ಲ. ಏನು ಕಾನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ತವ್ರೆ, ಒಂದು ವಾರಕ್ಕೆ 5-6 ದಿನ ಕನಿಷ್ಠ ಮಂಡ್ಯದಲ್ಲಿ ಇಟ್ಕೊಂಡು 250 ಬೂತಲು ಕಾರ್ಯಕರ್ತರುಗಳನ್ನ ಸ್ಪಂದಿಸ್ಕೊಯ್ತಾರೆ. ಆಯ್ತಪ್ಪ, ವಸಂತಣ್ಣವ್ರ ವಿಚಾರ ನೀವು ಹೇಳ್ತೀರಪ್ಪ, ಬಹಿರಂಗ ಸವಾಲ್ ನಾನು ಇಲ್ಲಿಂದ ಹೇಳ್ತಾ ಇದ್ದೀನಿ. ವಸಂತಣ್ಣವ್ರು ನಿಮ್ಮನ್ನ ಯಾಕೆ ಬಿಟ್ಟು ಬಂದ್ರು? ವಸಂತಣ್ಣವ್ರು ಜನತಾದಳದಲ್ಲಿ ಇದ್ದವರು ಅದ್ಬೇಡಿ ಸರ್, ನಿಜವಾಗ್ಲೂ ಹೇಳ್ತಾರೆ. ಇದೊಂದು ಪವಿತ್ರವಾದ ಜಾಗ, ಇಲ್ಲಿ ಕುತ್ಕೊಂಡು ಸುಳ್ಳು ಹೇಳ್ಬಾರ್ದು. ಫಸ್ಟ್ ರಾಮಚಂದ್ರ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಅಪೀಲ್ ಮಾಡಿದ್ರು ನಾನು ನಿಮ್ಮ ಮೀಡಿಯಾಗಳಲ್ಲಿ. ನಾನೇ ಇವತ್ತಿಗೆ ಬಂದು ಕೂತಿದ್ದೀನಿ ಅಂದ್ರೆ ನೀನು ಎಷ್ಟು ಥರ ಕಾರ್ಯಕರ್ತರುಗಳು ಉಳಿಸ್ಕೊಬಿಟ್ಟಿದ್ದೀರಿ, ಎಷ್ಟು ಜನ ಕಾರ್ಯಕರ್ತರು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ದೀರಿ ನೀವು? ನಾನೆಲ್ಲಿದ್ದೆ ಸರ್? ನಾನೇ ಇಲ್ಲಿ ಬಂದಿದ್ದಾನು. ಮತ್ತೆ ಅಂಥವೆಲ್ಲನೂ ಸುಮ್ಮನೆ ಸಾರ್ವಜನಿಕ ವಲಯದಲ್ಲಿ ಏನೋ ಮೆಚ್ಚುವಂಥ ಕೆಲಸಕ್ಕೆ ಇಂಥ ಪವಿತ್ರವಾದಂಥ ಜಾಗದಲ್ಲಿ ಕೂತ್ಕೊಂಡು ಸಮಾಜಕ್ಕೆ ಕೆಟ್ಟ ಸಂದೇಶ ರವಾನೆ ಮಾಡಬೇಡಿ ರಾಮಚಂದ್ರಣ್ಣ. ನೈತಿಕವಾಗಿ ಟೀಕೆಗಳು ಮಾಡಿ. ಆಯ್ತಪ್ಪ, ಕುಮಾರಸ್ವಾಮಿ ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅನ್ನುವಂಥ ವಿಚಾರಕ್ಕೆ ಭ್ರಷ್ಟಾಚಾರ ಕುಮಾರಣ್ಣವರು 7.5 ಲಕ್ಷ ಮತಗಳಿಂದ ಅಂತರದಿಂದ ಗೆಲ್ಲಿಸ್ತಾರೆ ಸರ್. ಈಗಲೂ ನಾನು ಚೆನ್ನೈ ಆಸ್ಪತ್ರೆಗೆ ಹೋಗಿದ್ದೆ, ಕುಮಾರಣ್ಣ ನೀವೇ ಬನ್ನಿ ಅಂತೇಳಿ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಬರ್ಗಿ. ಇವ್ರ ಜೊತೆನೆ
ಆಯ್ತು ಕರ್ಕೊಂಡ್ಬಂದು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಮಾಡಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಕ್ಯಾಂಪೇನ್ ಮಾಡಿದ್ವು, ಗೆದ್ದದ್ದಾಯ್ತು. 7.5 ವರ್ಷದಲ್ಲಿ ಇವ್ರ ಸಾಧನೆ ಏನು ಸರ್? ಹಂಗಾರೆ ಕುಮಾರಣ್ಣವ್ರನ್ನ ಯಾರು ಮತ ಹಾಕ್ಬಿಟ್ಟು ಕುಮಾರಣ್ಣವ್ರನ್ನ ಕೇಳಲೇಬಾರ್ದ? ಕುಮಾರಸ್ವಾಮಿ ಅವ್ರನ್ನ ನೀವೇನು